ಜೂನ್ 30ರಿಂದ ಆರಂಭ ಆದಂತಹ ವಿಶೇಷ ಸಮಗ್ರ ಪರಿಷ್ಕರಣೆಯ ದಿನಾಂಕ ಈಗಾಗಲೇ ವಿಸ್ತರಣೆ ಆಗಿದ್ದಾಗಿದೆ. ಆದರೆ 1.5 ಲಕ್ಷ ಮತದಾರರು ಎಲ್ಲೋದ್ರು ಅನ್ನೋದು ಎಸ್ಐಆರ್ ವೇಳೆ ಈಗ ನಿಗೂಢವಾಗಿ ಉಳಿದಿದೆ. ಇದರ ನಡುವೆ ಕೆಲವರು ಎನ್ಯುಮರೇಷನ್ ಫಾರ್ಮ್ಗೆ ಸಹಿ ಹಾಕೋದಕ್ಕೆ ಹಿಂದೇಟು ಹಾಕಿರೋದು ಕೂಡ ಬಯಲಾಗಿದೆ. ಹದಿನಾರು ದಿನಗಳ ಎಸ್ಐಆರ್ನಲ್ಲಿ ಏನೇನಾಯಿತು? 14 ಲಕ್ಷ ಎಎಸ್ಡಿಡಿಒ ಮತದಾರರು ಪತ್ತೆ. ಈ ಪೈಕಿ 1.5 ಲಕ್ಷ ಮತದಾರರು ಏನಾದ್ರು? ಜೂನ್ 30ರಿಂದ ಆರಂಭವಾದಂಥ ಎಸ್ಐಆರ್ನ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಕಾರ್ಯ 95.69% ಮುಗಿದಿದ್ದು, ರಾಜ್ಯದಲ್ಲಿ 5,30,42,667 ಗಣತಿ ನಮೂನೆಗೆ ವಿತರಣೆಯಾಗಿದೆ. ಈ ನಡುವೆ ಎಎಸ್ಡಿಡಿಒ ಅಂದ್ರೆ ಆಬ್ಸೆಂಟ್, ಶಿಫ್ಟೆಡ್ ಆರ್ ಡೆಡ್, ಡೂಪ್ಲಿಕೇಟ್, ಅದರ್ಸ್ ವೋಟರ್ಗಳ ಸಂಖ್ಯೆ 14,49,952ರಷ್ಟಿದೆ. ಈ ಪೈಕಿ 8,35,251 ಮತದಾರರು ಶಾಶ್ವತವಾಗಿ ಬೇರೆಡೆಗೆ ಸ್ಥಳಾಂತರವಾದರೆ 3,85,086 ಮತದಾರರು ಮೃತಪಟ್ಟಿರುವುದು ಪತ್ತೆಯಾಗಿದೆ. 2002ರ ಮತದಾರರ ಪಟ್ಟಿಯಲ್ಲಿ 1,52,323 ಮತದಾರರು ಏನಾದರೂ ಅನ್ನೋದು 2026ರ ಎಸ್ಐಆರ್ ವೇಳೆ ಪತ್ತೆಯಾಗಿಲ್ಲ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ಕೊಟ್ಟಾಗ ಇವರ ಬಗ್ಗೆ ಮಾಹಿತಿನೂ ಸಿಕ್ಕಿಲ್ಲ. ಬದುಕಿದ್ದಾರಾ ಅನ್ನೋದರ ಬಗ್ಗೆ ಕ್ಲಾರಿಟಿನೂ ಇಲ್ಲ. 1,52,323 ಮತದಾರರ ಬಗ್ಗೆ ಅಕ್ಕಪಕ್ಕದವರ ಬಳಿ ವಿಚಾರಿಸಿದ್ರೂ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ಎಸ್ಐಆರ್ ವೇಳೆ 4,261 ಮತದಾರರನ್ನ ಎನ್ಯುಮರೇಷನ್ ಫಾರ್ಮ್ಗೆ ಸಹಿ ಹಾಕಲು ಹಿಂದೇಟು ಹಾಕಿದ್ದಾರೆ. ಕುಟುಂಬದಿಂದ ಕಾರಣಾಂತರಗಳಿಂದ ದೂರ ಇರುವವರ ಪರ ನಾವು ಸಹಿ ಹಾಕಲ್ಲ ಅಂತ 4,261 ಮಂದಿ ಗಣತಿ ನಮೂನೆಗೆ ಸಹಿ ಹಾಕಲು ಹಿಂದೇಟು ಹಾಕಿರೋದು ಎಸ್ಐಆರ್ ವೇಳೆ ಬಯಲಾಗಿದೆ. ಇನ್ನು ಕೆಲವೆಡೆ 2002ರ ಮತದಾರರ ಮಾಹಿತಿ ಇಲ್ಲದ ಕಾರಣ ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ ಕೊಡಲು ಮತದಾರರು ಹಿಂದೇಟು ಹಾಕ್ತಾ ಇದ್ದಾರೆ. ಇಂಥವರು ಆಗಸ್ಟ್ 8ರ ಒಳಗೆ 2002ರ ಮಾಹಿತಿ ಇಲ್ಲದಿದ್ರೂ ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿಕೊಡಲು ಚುನಾವಣಾ ಆಯೋಗ ಹೇಳಿದೆ. 2002ರಲ್ಲಿ ವೋಟರ್ ಲಿಸ್ಟ್ ಸಿಕ್ಕಿಲ್ಲವೆಂದು ಎನ್ಯುಮರೇಷನ್ ಅರ್ಜಿಯನ್ನ ಆಗಸ್ಟ್ 8ರ ಒಳಗೆ ಫಿಲ್ ಮಾಡದೆ ಕೊಡದಿದ್ರೆ ಮತಪಟ್ಟಿಯಿಂದ ಹೆಸರು ಡಿಲೀಟ್ ಆಗೋದು ಕನ್ಫರ್ಮ್ ಅಂತ ಚುನಾವಣಾ ಆಯೋಗ ತಿಳಿಸಿದೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಗಣತಿ ನಮೂನೆ ವಿತರಣೆ ಬಹುತೇಕ ಮುಕ್ತಾಯದ ಹಂತದಲ್ಲಿದೆ. ಇದೀಗ ಡಿಜಿಟಲೀಕರಣ ಮಾಡೋದೇ ದೊಡ್ಡ ಸವಾಲಾಗಿ ಪರಿಣಮಿಸಿದ್ದು, ಈ ಸವಾಲನ್ನು ಚುನಾವಣಾ ಆಯೋಗ ಹೇಗೆ ಎದುರಿಸುತ್ತೆ ಅನ್ನೋದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲಿದೆ.